ನಿರಂತರವಾಗಿ ಪ್ರತಿನಿತ್ಯ ಅವರು ಸ್ವಾಭಿಮಾನಿ ಜೀವನವನ್ನು ನಡೆಸುವಂಥದ್ದು ಕಷ್ಟ ಆಗಿತ್ತು. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರ ಕೈ ಹಿಡಿಬೇಕು ಅನ್ನುವಂತಹ ಒಂದು ಯೋಜನೆಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ, ನಮ್ಮ ಪಕ್ಷದ ವರಿಷ್ಠರು ಒಂದು ನಿರ್ಣಯವನ್ನು ತಗೊಂಡ್ರು. ಅವ್ರಿಗೆ ನಾವು ಕೈ ಹಿಡಿಬೇಕು. ಯಾಕಂತಂದ್ರ ತಾಯಂದ್ರು ಅಂತಂದ್ರೆ ಅವ್ರು ಎಲ್ಲಾ ಮನೆಯನ್ನ ಬೆಳಗಿಸುವಂತವ್ರು. ವಿಮೆನ್ ಆರ್ ನ್ಯಾಚುರಲ್ ಬಾರ್ನ್ ಲೀಡರ್ಸ್. ಅವರು ನಾಯಕರು. ಹೆಣ್ಮಕ್ಳು ಹುಟ್ಟಿದೊಳಗೇನೆ ಅವ್ರೊಳಗೆ ನಾಯಕತ್ವ ಗುಣ ಇರ್ತೈತಿ. ಯಾಕಂತಂದ್ರ ನಿರಂತರವಾಗಿ ಅವ್ರು ಬರೀ ತಮ್ಮ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ತಮ್ಮ ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ತಾರೆ. ತಮ್ಗಿಂತಲೂ ಮುಂಚೆ ಇನ್ನೊಬ್ಬರನ್ನು ಮುಂದೆ ಹಿಡಿಯೋನೇ ನಾಯಕ. ಸೊ ಅದಕ್ಕಾಗಿ ನಮ್ಮ ಮಹಿಳೆಯರಿಗೆ ನಾವು ಬೆನ್ನೆಲುಬಾಗಿ ನಿಲ್ಬೇಕು ಅನ್ನುವಂತಹ ಒಂದು ಆಲೋಚನೆಯಿಂದ ಅವ್ರು ಏನ್ ಹೇಳಿದ್ರು ಅಂತಂದ್ರ, ನಾವು ಹೆಣ್ಮಕ್ಳಿಗೆ ಶಕ್ತಿ ಯೋಜನೆಯನ್ನ ತಂದ್ಕೊಡ್ತೀವಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಗಳನ್ನ ತಂದ್ಕೊಡ್ಬೇಕು ಅನ್ನೋಂತಹ ಒಂದು ಸಂಕಲ್ಪವನ್ನ ಮಾಡಿ ನಾವು ಅದನ್ನ ಕಾರ್ಯರೂಪಕ್ಕೆ ತಂದ್ವಿ. ಕೇಂದ್ರ ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರ, ನಾವು ಸರ್ಕಾರವನ್ನು ದಿವಾಳಿ ಮಾಡ್ಲಿಕ್ಕತ್ತೀವಿ ಅಂತ. ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಇವತ್ತು ಕರ್ನಾಟಕ ರಾಜ್ಯದೊಳಗ PUC ಟಾಪರ್ ಆಗಿರುವಂತಹ ನಾವಿಯವ್ರು ಹೇಳ್ತಾರ, ನಮ್ಮ ತಂದೆಯವರು ಕೋವಿಡ್ ಸಮಯದಲ್ಲಿ ತೀರ್ ಹೋಗಿದ್ರು, ನಮ್ಮ ತಾಯಿ ಒಬ್ಬರೇ ಇದ್ರು ಮನೆಯೊಳಗ. ನಿರಂತರವಾಗಿ ಪರಿಶ್ರಮ ಪಡ್ತಾ ಇರುವಂತಹ ಸಮಯದಲ್ಲಿ ನಮ್ಮ ಕೈ ಯಾವ್ದಾದ್ರು ಹಿಡಿದಿತ್ತು ಅಂತಂದ್ರ ಸಿದ್ದರಾಮಯ್ಯ ಅವರ ಸರ್ಕಾರದ 2,000 ರೂಪಾಯಿ ಅಂತ ಅವ್ರು ಹೇಳಿದ್ರು. ಯುವ ಅಂತ ಹೇಳ್ತಾರೆ ಇವರು. ನಮ್ಮ ದೇಶದೊಳಗೆ ಎಷ್ಟು ಯುವಕರದಾರ, ಇದು ಎಲ್ಲರಿಗಿಂತ ದೊಡ್ಡ ಸಮಸ್ಯೆ. 45 ವರ್ಷಗಳಲ್ಲಿ ಇರದೇ ಇರುವಷ್ಟು ನಿರುದ್ಯೋಗಿತನ ಇವತ್ತು ನಾವು ಎದುರಿಸ್ಲಿಕ್ಕತ್ತೀವಿ. 2014-19 ಮ್ಯಾನಿಫೆಸ್ಟೋ ಇವ್ರು ಹೇಳ್ತಾರ, ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದು GDP ಕಾಂಟ್ರಿಬ್ಯೂಷನ್ 25% ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ GDP ಕಾಂಟ್ರಿಬ್ಯೂಷನ್ 2014ರಲ್ಲಿ 16% ಇತ್ತು, ಇವತ್ತದು 13% ಅದ. 2014ರಲ್ಲಿ 10,030 ವಯಸ್ಸಿಗಿಂತಲೂ ಕಡಿಮೆ ಇರುವಂತಹ ಯುವಕರು ಭಾರತ ದೇಶದಲ್ಲಿ ಕೆಲಸ ಮಾಡ್ಲಿಕ್ಕತ್ತಿದ್ರು. ಇವತ್ತು ಆ ಸಂಖ್ಯೆ 7 ಕೋಟಿಗೆ ಇಳಿದೈತಿ. ನಾವು 3 ಕೋಟಿ ಕೆಲಸಗಳನ್ನ ಕಳ್ಕೊಂಡಿವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯುವಕರ ಕೈ ಹಿಡಿಬೇಕು ಅಂತ ನಮ್ಮ ಸರ್ಕಾರ ಯುವನಿಧಿಯನ್ನ ತಂತು. ನಿರುದ್ಯೋಗಿತನದಿಂದ ಬಳಲಿಕತ್ತಿರುವಂತಹ ಯುವಕರು ಪ್ರತಿ ಗಂಟೆ 2 ಸೂಸೈಡ್ ನಮ್ಮ ದೇಶದೊಳಗೆ ಆಗ್ತಾವ. ನಿರುದ್ಯೋಗಿತನದಿಂದ ಬಳಲಿಕತ್ತಿರುವಂತಹ ಒಬ್ಬ ಯುವಕ, ಅವ ಆಯ್ಕೆ ಆಗಿ ಸೆಲೆಕ್ಷನ್ ಆಗಿ ರೈಲ್ವೆ ಎಕ್ಸಾಮ್ ಬರೆದಿದ್ದ ಅನಿಸಿದ್ರಿ. ಅವನಿಗೆ ಎಷ್ಟು ಆರ್ಡರ್ ಕೊಡದೆ ಇರುವಂತಹ ಒಂದು ಆಲೋಚನೆಯಲ್ಲಿ ಅವನು ದುಃಖದಿಂದ ಸೂಸೈಡ್ ಮಾಡ್ಕೊಂಡ್ರು. ಅಂತ ಒಂದು ಪರಿಸ್ಥಿತಿ ನಮ್ಮ ಯುವಕರಲ್ಲಿ ಇವತ್ತದ. ಸೊ ಅದಕ್ಕಾಗಿ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಕಾಂಗ್ರೆಸ್ ಪಕ್ಷ ನಾಳೆ ಅಧಿಕಾರಕ್ಕೆ ಬಂತು ಅಂತಂದ್ರ ಯುವಕರಿಗೆ ಹಕ್ಕನ್ನ ಕೊಟ್ಟು ಅವರಿಗೆ ಮೊದಲನೇ ಒಂದು ಅಪ್ರೆಂಟಿಸ್ಶಿಪ್, ಇಂಟರ್ನ್ಶಿಪ್ ಕೊಡುವಂತಹ ಎಲ್ಲಾ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತೈತಿ ಅಂತ ನಾವು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಈಗಾಗಲೇ ಕೊಟ್ಟಿವಿ.